ಮೊದಲನೆಯ ಪ್ರಶ್ನೆ, ಯಾವ ಆಹಾರ ಪದಾರ್ಥ ಅಜೀರ್ಣ ಸಮಸ್ಯೆಯನ್ನ ಕಡಿಮೆ ಮಾಡುತ್ತದೆ? ಎ ಮುಲ್ಲಂಗಿ, ಬಿ ಮೊಸರು, ಸಿ ಆಲ್ಕೋಹಾಲ್, ಡಿ ಟೊಮೆಟೊ ತಿನ್ನುವುದರಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಸರು ತಿನ್ನುವುದರಿಂದ. ಇನ್ನು ಎರಡನೆಯ ಪ್ರಶ್ನೆ, ಶ್ವಾಸಕೋಶದ ಸಮಸ್ಯೆ ಇದ್ದರೆ ಯಾವುದನ್ನ ನಾವು ತ್ವರಿತವಾಗಿ ಸೇವನೆ ಮಾಡಬೇಕು? ಎ ದ್ರಾಕ್ಷಿ, ಬಿ ಮಾವಿನ ಹಣ್ಣು, ಸಿ ಆಪಲ್, ಡಿ ಬಾಳೆಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದ್ರಾಕ್ಷಿ. ಇನ್ನು ಮೂರನೆಯ ಪ್ರಶ್ನೆ, ಕಡಿಮೆ ಜನಸಂಖ್ಯೆ ಹೊಂದಿರುವಂತಹ ಏಕೈಕ ರಾಜ್ಯ ಯಾವುದು? ಎ ನಮ್ಮ ಕರ್ನಾಟಕ, ಬಿ ಕೇರಳ ರಾಜ್ಯ, ಸಿ ಬಿಹಾರ್, ಡಿ ಸಿಕ್ಕಿಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಕ್ಕಿಂ ರಾಜ್ಯದಲ್ಲಿ. ನಾಲ್ಕನೆಯ ಪ್ರಶ್ನೆ, ಕೇದಾರನಾಥ ದೇವಾಲಯವು ಯಾವ ರಾಜ್ಯದಲ್ಲಿದೆ? ಎ ಉತ್ತರಾಖಂಡ್, ಬಿ ಕೇರಳ, ಸಿ ಬಿಹಾರ್, ಡಿ ಉತ್ತರ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರಾಖಂಡ್. ಇನ್ನು ಐದನೆಯ ಪ್ರಶ್ನೆ, ಅಕ್ಕಿ ಮೂಲತಃ ಎಲ್ಲಿಂದ ಬಂತು? ಎ ಚೈನಾ, ಬಿ ನೇಪಾಳ, ಸಿ ನಮ್ಮ ಭಾರತ, ಡಿ ರಷ್ಯಾ ದೇಶದಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚೈನಾದಿಂದ. ಆರನೆಯ ಪ್ರಶ್ನೆ, ಜೋಗ ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿದೆ? ಎ ನೇತ್ರಾವತಿ ನದಿ, ಬಿ ಶರಾವತಿ ನದಿ, ಸಿ ಯಮುನಾ ನದಿ, ಡಿ ಗಂಗಾ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶರಾವತಿ ನದಿ. ಏಳನೆಯ ಪ್ರಶ್ನೆ, ಮಾನವನ ದೇಹದಲ್ಲಿ ಅತಿದೊಡ್ಡ ಮೂಳೆ ಎಂದು ಯಾವುದನ್ನ ಕರೆಯುತ್ತಾರೆ? ಎ ಮೊಣಕಾಲಿನ ಮೂಳೆ, ಬಿ ಎಲುಬು, ಸಿ ಕೈ, ಡಿ ಸೊಂಟದ ಮೂಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಲುಬು. ಇನ್ನು ಎಂಟನೆಯ ಪ್ರಶ್ನೆ, ದೀಪಾವಳಿ ಯಾವುದರ ಹಬ್ಬವಾಗಿದೆ? ಎ ಬಣ್ಣಗಳ ಹಬ್ಬ, ಬಿ ರಾಷ್ಟ್ರೀಯ ಹಬ್ಬ, ಸಿ ಬೆಳಕಿನ ಹಬ್ಬ, ಡಿ ಪಟಾಕಿಯ ಹಬ್ಬ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಣ್ಣಗಳ ಹಬ್ಬ. ಇನ್ನು ಒಂಬತ್ತನೆಯ ಪ್ರಶ್ನೆ, ವಾಮನು ಯಾರ ತಲೆಯ ಮೇಲೆ ಪಾದವನ್ನ ಇಟ್ಟ? ಎ ಬಲಿ ಚಕ್ರವರ್ತಿ, ಬಿ ಅರುಣಾಸುರ, ಸಿ ರಾವಣ, ಡಿ ನರಕಾಸುರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಲಿ ಚಕ್ರವರ್ತಿಯ ತಲೆಯ ಮೇಲೆ. ಹತ್ತನೆಯ ಪ್ರಶ್ನೆ, ರೈತರ ಮಿತ್ರ ಎಂದು ಯಾವುದನ್ನ ಕರೆಯುತ್ತಾರೆ? ಎ ಎತ್ತುಗಳು, ಬಿ ಹಸು, ಸಿ ಜಿಂಕೆ, ಡಿ ಎರೆಹುಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎರೆಹುಳ. 11ನೆಯ ಪ್ರಶ್ನೆ, ಚರ್ಮದ ಕಾಯಿಲೆ ಇರುವವರು ಏನನ್ನ ತಿನ್ನಬಾರದು? ಎ ಹಂದಿ ಮಾಂಸ, ಬಿ ಚಿಕನ್, ಸಿ ಮೀನು, ಡಿ ಮಟನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಿಕನ್. ಇನ್ನು 12ನೆಯ ಪ್ರಶ್ನೆ, ತರಕಾರಿಯಲ್ಲಿ ಯಾವ ವಿಟಮಿನ್ ಕಂಡು ಬರುತ್ತದೆ? ಎ ವಿಟಮಿನ್ ಕೆ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಬಿ, ಡಿ ವಿಟಮಿನ್ ಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಕೆ ಕಂಡುಬರುತ್ತದೆ. 13ನೆಯ ಪ್ರಶ್ನೆ,
ಹೃದಯ ಆರೋಗ್ಯವಾಗಿರಲು ಏನನ್ನ ನಾವು ಕುಡಿಯಬೇಕು? ಎ ಆಪಲ್ ಜ್ಯೂಸ್, ಬಿ ಕಬ್ಬಿನ ಜ್ಯೂಸ್, ಸಿ ಬಿಯರ್, ಡಿ ದಾಳಿಂಬೆ ಹಣ್ಣಿನ ರಸವನ್ನ ಕುಡಿಯಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಾಳಿಂಬೆ ಹಣ್ಣಿನ ರಸವನ್ನ ಕುಡಿಯಬೇಕು. ಇನ್ನು 14ನೆಯ ಪ್ರಶ್ನೆ, ತಿಹಾರ್ ಜೈಲು ಎಲ್ಲಿ ಕಂಡು ಬರುತ್ತದೆ? ಎ ಅಸ್ಸಾಂನಲ್ಲಿ, ಬಿ ನವದೆಹಲಿಯಲ್ಲಿ, ಸಿ ಬಿಹಾರದಲ್ಲಿ, ಡಿ ನಮ್ಮ ಬೆಂಗಳೂರಿನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ದೆಹಲಿಯಲ್ಲಿ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಒಂದು ಲವಂಗ ತಿಂದರೆ ಇಷ್ಟೊಂದು ಲಾಭಾನ? ಎ ಶುಗರ್ ನಿಯಂತ್ರಣ, ಬಿ ಉತ್ತಮವಾದ ಜೀರ್ಣಶಕ್ತಿ, ಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ, ಆಪ್ಷನ್ ಡಿ ಕೀಲು ನೋವು ಕಡಿಮೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಎ ಶುಗರ್ ನಿಯಂತ್ರಣವಾಗುತ್ತದೆ, ಆಪ್ಷನ್ ಬಿ ಉತ್ತಮವಾದ ಜೀರ್ಣಶಕ್ತಿ, ಆಪ್ಷನ್ ಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ, ಆಪ್ಷನ್ ಡಿ ಕೀಲು ನೋವು ಕಡಿಮೆ ಆಗುತ್ತದೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.